Audio Jungle. ವೆಲ್ಕಮ್ ಬ್ಯಾಕ್ ಟು ಐಶು ಕಿಶೋರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಟ್ರಿಪ್ ಹೋಗೋದಕ್ಕೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ, ಫುಲ್ ಬ್ಲಾಗ್ ನೋಡಿ. ನೋಡ್ಬೋದು, ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ನನ್ನ ಹಸ್ಬೆಂಡ್ ಎಲ್ಲ ಜೋಡಿಸಿದಾಗಿದೆ, ಎಲ್ಲ ಎತ್ತಿಟ್ಟಿದ್ದಾರೆ. ಸೊ ನಂದೀಗ ನನಗೆ ಇಷ್ಟು ಜಾಗ ಕೊಟ್ಟಿದ್ದಾರೆ. ಸೊ ಇಷ್ಟು ಜಾಗದಲ್ಲಿ ಎಲ್ಲ ನಾನು ಎತ್ತಿಟ್ಕೋಬೇಕು. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಪೂಜೆ ಮಾಡಿ ಹೊರಟ್ವಿ. ನಮ್ಮ ಅತ್ತೆಗೆ ನಮ್ಮ ಅಜ್ಜಿಗೆ ಎಲ್ಲ ಬಾಯ್ ಹೇಳಿ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇತ್ತು ಬೆಂಗಳೂರಲ್ಲಿ. ಆ್ಯಕ್ಚುಲಿ ಅಷ್ಟು ಬೆಳಗ್ಗೆ ಎದ್ದಿಲ್ಲ. ಮ್ಯಾಕ್ಸಿಮಮ್ ನಾವು 5:30-6 ಗಂಟೆಗೆ ಎದ್ದೇಳ್ತಿದ್ವಿ. ಸೊ ಇವತ್ತು 3 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿ ಸ್ನಾನ ಮಾಡಿ ಹೊರಟೋಷ್ಟರಲ್ಲಿ 5 ಗಂಟೆ 5:30 ಆಗಿತ್ತು. ಸೊ ಅಲ್ಲಿಂದ ಹೊರಟು ನೋಡಿ, ನಮ್ಮ ಅಕ್ಕ ರೆಡಿಯಾಗಿ ಕೂತವ್ರೆ ಆಲ್ರೆಡಿ. ಇಲ್ಲಿ ಅಂಬಾ ಮನೆ ಕಡೆಯಿಂದ ಟುವರ್ಡ್ಸ್ ಏರ್ಪೋರ್ಟ್ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡ್ಬೋದು. ಆ್ಯಕ್ಚುಲಿ ನಾವು ನಮ್ಮ ಓನ್ ಕಾರಲ್ಲೇ ಹೋದ್ವಿ. ಅಂದರೆ ಕ್ಯಾಬ್ ಮೇಲೆಲ್ಲ ಯಾಕೆ ಡಿಪೆಂಡ್ ಆಗೋದು ಅಂತ ಹೇಳಿ ನಮ್ಮ ಸ್ವಂತ ಕಾರಲ್ಲೇ ಹೋಗಿ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಪಾಶ್ ಗೈಸ್, ಕಾರ್ ಚೆನ್ನಾಗಿತ್ತು, ತುಂಬ ಸ್ಪೀಡಾಗಿ ಹೋಗ್ತಿದ್ರು. ಸೊ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ನನ್ನ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡಿ ಬರೋಕ್ಕೆ ಹೋದ್ರು. ಅಷ್ಟೇ ನಾವು ಚೆಕ್ಕಿನ್ ಆಗೋಣ ಅಂದ್ಬಿಟ್ಟು ಚೆಕ್ಕಿನ್ ಆದ್ವಿ. ಆಮೇಲೆ ಅವರು ಬಂದರು. ಸೊ ನಮ್ಮ ಪಾಪು ಏರ್ಪೋರ್ಟಲ್ಲೆಲ್ಲ ಓಡಾಡ್ತಿತ್ತು. ಚೆಕ್ಕಿನ್ ಆಗಿ ಲಗೇಜ್ ಎಲ್ಲ ಹಾಕಿ ಹೊರಟ್ವಿ ಟುವರ್ಡ್ಸ್ ಇಮಿಗ್ರೇಷನ್ ಕಡೆ. ಆ್ಯಕ್ಚುಲಿ ನಮ್ಮ ಮಗುದು ಫಸ್ಟ್ ಫ್ಲೈಟ್. ತೇಜಸ್ ಸೂರ್ಯ, ಹಾಯ್. ಇಲ್ಲೊಬ್ರು ಸ್ಟಾರ್ಬಕ್ಸ್ ಫ್ಯಾನ್ ಇದ್ದಾರೆ. ಅವ್ರ ಹೆಸರು ನೋಡಿ, ಇವರೇ. ಹೆಸರೆಲ್ಲ ಬೇಡ, ಇವರೇ. ಅವ್ರಿಗೆ ಕೋಲ್ಡ್ ಕಾಫಿ ನೋಡೋಷ್ಟು ಟೆಂಪ್ಟ್ ಆಗ್ಬಿಟ್ಟು ಕಾಲು ಆ ಕಡೆನೇ ಹೋಗ್ತಾ ಇರುತ್ತೆ. ನಮ್ಮ ಬಾವ ಒಂದು ಹಗ್ಗ ಹಾಕಿ ಹೇಳ್ಕೊತಾರೆ ಈ ಕಡೆ. ಹಗ್ಗ ನಾವು ರೀಚ್ ಆಗೋಷ್ಟರಲ್ಲಿ ಬೋರ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಬೋರ್ಡಿಂಗ್ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಜರ್ನಿ ಸ್ಟಾರ್ಟ್ಸ್ ಟುವರ್ಡ್ಸ್ ಗುವಾಹಟಿ. ಗುವಾಹಟಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಬೋರ್ಡಿಂಗ್ ಮುಗಿಸ್ಕೊಂಡು ಏರ್ ಬಸ್ ಬಂದಿತ್ತು. ಏರ್ ಬಸ್ ವೆಯ್ಟ್ ಮಾಡ್ತಿತ್ತು. ಬೋರ್ಡಿಂಗ್ ಮುಗಿಸ್ಕೊಂಡು ಏರ್ ಬಸ್ಸಲ್ಲಿ ಹೊರಟ್ವಿ ಟುವರ್ಡ್ಸ್ ಗುವಾಹಟಿ ಗೈಸ್. ನಾವು ತುಂಬ ಚಿಲ್ಲಿರುತ್ತೆ ಅಂತ ಅಂದ್ಕೊಂಡಿಲ್ಲ, ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನೋಡ್ಬೇಕು ಹೇಗಿರುತ್ತೆ ಕ್ಲೈಮೇಟಲ್ಲಿ. ಸೊ ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಈ ಫ್ಲೈಟಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಅಕಾಸಾ ಏರ್. ಇದಕ್ಕಿಂತ ಮುಂಚೆ ಇಂಡಿಗೋದಲ್ಲೆಲ್ಲ ಹೋಗಿದ್ದೀವಿ, ಬಟ್ ಅಕಾಸಾ ಏರಲ್ಲಿದೆ. ಏರ್ ಇಂಡಿಯಾ, ಏರ್ ಏಷ್ಯಾದಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ದಿಸ್ ಫಸ್ಟ್ ಟೈಮ್ ಇನ್ ದಿಸ್ ಫ್ಲೈಟ್. ಚೆನ್ನಾಗಿತ್ತು, ಸೀಟ್ಸ್ ಎಲ್ಲ ಕಂಫರ್ಟ್ ಆಗಿತ್ತು. ಸೊ ಲಗೇಜ್ ಎಲ್ಲ ಎತ್ತಿಡ್ತಾಯಿದ್ರು, ನಾವು ವೆಯ್ಟ್ ಮಾಡ್ತಿದ್ವಿ. ನಾವು ಟುವರ್ಡ್ಸ್ ನಮ್ಮ ಸೀಟ್ ಕಡೆ ಹೋಗ್ತಿದ್ವಿ. ಎಲ್ಲ ಆಯಿತು. ಇನ್ನು ಟೇಕ್ ಆಫ್ ಆಗಿರಲಿಲ್ಲ ಫ್ಲೈಟು. ಸೊ ನಮ್ಮ ಪಾಪಚ್ಚಿ ಕತೆಗಳು ಹೇಳ್ತಾ ಆಯ್ತಾ. ಇದು ನಮ್ಮ ತೇಜಸ್ ಸೂರ್ಯ ಅವ್ರದ್ದು ಫಸ್ಟ್ ಫ್ಲೈಟ್. ತೇಜಮ್ಮ, ತೇಜು ಹಾಯ್. ಮುತ್ತ ಪೆಟ್ಟಿಡಮ್ಮ. ಬಿಸಿ ಮಗು ಇವಾಗ. ಅವ್ನಿಗೆ ಹಸ್ವಾಗ್ತಾ ಇದೆ.
ಮನೆಗೆ ಹೋಗ್ಬೇಕಂತೆ ಮಾವ ಮನೆಗೆ ಹೋಗ್ಬೇಕಂತೆ. ಆ್ಯಕ್ಚುಲಿ ಅಂದರೆ ನಮ್ಮ 3 ಜನಕ್ಕೆ ಒಂದು ಸೀಟ್ ಇತ್ತು. ನನ್ನ ಹಸ್ಬೆಂಡ್ ನನ್ನ ಪಕ್ಕದ ಸೀಟಲ್ಲಿ ಕೂತಿದ್ರು. ಆ್ಯಕ್ಚುಲಿ ನನ್ನ ಇದು ವಾಯ್ಸ್ ಓವರ್ ಕೊಟ್ಟಿರೋದು ಆಫ್ಟರ್ ರೀಚಿಂಗ್ ಶಿಲಾಂಗ್. ಸೊ ನನ್ನ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ವಾಯ್ಸ್ ಕೊಟ್ಟಿದ್ದೀನಿ. ನನ್ನ ವಾಯ್ಸ್ ಬಿಕಾಸ್ ಅಲ್ಲಿ ಕೋಲ್ಡ್ ಜಾಸ್ತಿ ಇರೋದ್ರಿಂದ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಎಸ್, ಫ್ಲೈಟ್ ಟೇಕ್ ಆಫ್ ಆಯಿತು. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಮುಂಚೆನೂ ಟ್ರಾವೆಲ್ ಮಾಡಿದ್ದೆ, ಬಟ್ ಫ್ಯಾಮಿಲಿ ಜೊತೆ ದಿಸ್ ಇಸ್ ಮೈ ಫಸ್ಟ್ ಫ್ಲೈಟ್. ಚೆನ್ನಾಗಿತ್ತು. ನಮ್ಮ ಪಾಪಚ್ಚಿ ಇತ್ತು, ನಟ್ಸ್ ಎಲ್ಲ ತಿಂತಿದ್ದ. ಎಸ್, ಲ್ಯಾಂಡ್ ಆಗಿ ನೋಡ್ರಿ ಟುವರ್ಡ್ಸ್ ಗುವಾಹಟಿ ಏರ್ಪೋರ್ಟ್ ರೀಚ್ ಆದ್ವಿ. ಎಸ್, ಅವರು ವಿಡಿಯೋ ಸ್ಟಾಪ್ ಮಾಡಿ ಅಂತ ಹೇಳಿರೋದಕ್ಕೆ ವಿಡಿಯೋ ಸ್ಟಾಪ್ ಮಾಡಿ ಏರ್ಬಸ್ಸಲ್ಲಿ ಒಂದು ವಿಡಿಯೋ. ವೆಲ್ಕಮ್ ಟು ಗುವಾಹಟಿ ಏರ್ಪೋರ್ಟ್ ಫ್ರೆಂಡ್ಸ್. ನೋಡಿ, ಗುವಾಹಟಿ ಏರ್ಪೋರ್ಟ್ ರೀಚ್ ಆದ್ವಿ. ವಾವ್, ತುಂಬ ಚೆನ್ನಾಗಿದೆ ನೋಡಿ. ಮೇಲೆ ಲೈಟ್ಸ್ ಮಾತ್ರ ನಿಜವಾಗೂ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಗೊತ್ತಾಗ್ತದೆ ನನ್ನ ವಾಯ್ಸ್ ತುಂಬ ಹಾಳಾಗಿದೆ. ಪ್ಲೀಸ್ ಡೋಂಟ್ ಮೈಂಡ್. ಸೊ ಏರ್ಪೋರ್ಟಲ್ಲಿ ನಮ್ಮ ಪಾಪುಗೆ ಒಂದು ಫ್ರೆಂಡ್ ಆದಳು, ಪುಟಾಣಿ. ಸೊ ಆ್ಯಕ್ಚುಲಿ ಅವನು ನಾರ್ಮಲಿ ಭಯ ಪಡೋದಿಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತಂದರೆ ಹೊಟ್ಟೆ ಬೇರೆ ಹಸ್ತಿತ್ತು ಅವನಿಗೆ. ಸೊ ಅದರಿಂದ ಸ್ವಲ್ಪ ಸೈಲೆಂಟಾಗಿದ್ದ. ಇಬ್ಬರು ಫ್ರೆಂಡ್ಸ್ ಆದರು. ಆಯ್ ಬಾಯ್ ಎಲ್ಲ ಹೇಳ್ಕೊತಾ. ಸೊ ನಾವು ಲಗೇಜಿಗೆ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಆಗ ಇವರಿಬ್ರು ಮಾತುಕತೆ ಸ್ಟಾರ್ಟ್ ಮಾಡಿದರು. ನೋಡ್ಬೋದು, ದರ್ ಎಂಜಾಯಿಂಗ್. ಒಬ್ರಿಗೊಬ್ರು ಹೇಳ್ಕೊತಿದ್ರು. ಅಂದರೆ ಇವ್ರು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲೂ ಸಿಕ್ಕಿದ್ರು. ಸೊ ಇಲ್ಲಿ ಲಗೇಜು ವೆಯ್ಟ್ ಮಾಡಬೇಕಾದ್ರೆ ಸಿಕ್ಕಿದ್ದವರು. ಸೊ ಹೊರಗಡೆ ಬಂದ್ವಿ. ನೋಡಿ, ಇದೆಲ್ಲ ಬ್ಯಾಂಬೂಲ್ ಮಾಡಿರೋದು, ತುಂಬ ಚೆನ್ನಾಗಿದೆ, ನೋಡ್ಬೋದು. ಆ್ಯಂಡ್ ಎಸ್, ಇಟ್ ಇಸ್ ಎ ಗುವಾಹಟಿ ಏರ್ಪೋರ್ಟ್. ಸೊ ಎಸ್, ಕ್ಯಾಬ್ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಸೊ ಎಸ್, ಕ್ಯಾಬ್ ಬಂದಿತ್ತು. ಸೊ ಕ್ಯಾಬ್ ಕಡೆ ಹೊರಟ್ವಿ. ಸೊ ಎಸ್, ಸೊ ಫಾರ್ ನೆಕ್ಸ್ಟ್ 4 days ಇದೆ ನಮ್ಮ ಕ್ಯಾಬ್. ಅದರಲ್ಲೇ ಟ್ರಾವೆಲ್ ಮಾಡೋದು. ಎಸ್, ನಾವು ಆ್ಯಕ್ಚುಲಿ ಟುವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಶಿಲಾಂಗ್. ಇಲ್ಲಿ ಕ್ಲೈಮೇಟ್ ಕೂಲಾಗೇ ಇದೆ. ನೋಡಬೇಕು ಶಿಲಾಂಗಲ್ಲಿ ಹೇಗಿರುತ್ತೆ ಏನು ಅಂತ. ಇಲ್ಲೇನು ಅಷ್ಟು ಚಳಿ ಅನ್ನಿಸ್ಲಿಲ್ಲ. ನಮ್ಮ ಬ್ಯಾಂಗ್ಳೂರು ಕ್ಲೈಮೇಟ್ ಹೇಗಿತ್ತೋ ಹಾಗೇ ಇತ್ತು. ಸೊ ನೆಕ್ಸ್ಟ್ ನೋಡಬೇಕು ಶಿಲಾಂಗಲ್ಲಿ ಹೇಗಿರುತ್ತೆ ಏನು ಅಂತ. ಎಸ್, ಎಲ್ಲ ಲಗೇಜೆಲ್ಲ ಎತ್ತಿಡ್ತಾ ಇದ್ವಿ. ಎಲ್ಲ ಡಿಕ್ಕಿಲಿ ಡ್ರೈವರ್ ಎಲ್ಲ ಕ್ಲೀನಾಗಿ ಜೋಡಿಸ್ತಿದ್ರು. ಸೊ ಅಷ್ಟರಲ್ಲಿ ಇವರು ವೆಲ್ಕಮ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಅಂದರೆ ನಮ್ಮನ್ನ ರಿಸೀವ್ ಮಾಡ್ಕೊಳಕ್ಕೆ ಬಂದಿದ್ರು ಏಜೆನ್ಸಿ ಕಡೆಯಿಂದ. ಸೊ ಎಸ್, ಅಂದರೆ ಈ ಕಡೆ ವೆಲ್ಕಮ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಚೆನ್ನಾಗಿ ಅನ್ನಿಸ್ತು ನಮಗೆ. ನೋಡಿ ಹೇಗೆ ವೆಲ್ಕಮ್ ಮಾಡ್ಕೋತಾರೆ ಅಂತ. ಬಟ್ ಚೆನ್ನಾಗಿ ಅನ್ನಿಸ್ತು ನನಗೆ. ದ ವೇ ದೇ ರೆಸ್ಪೆಕ್ಟೆಡ್ ಅಸ್, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ದೇ ಆರ್ ವೆಲ್ಕಮಿಂಗ್ ಅಸ್. Hello ma'am. Hello. One photo. Yes. So yes, journey start ಆಯಿತು ಟುವರ್ಡ್ಸ್ ಶಿಲಾಂಗ್. ಪಿಂಟು ಮಹಾರಾಜ್. ಅದು ಟೀ ಕುಡಿಯೋಣ ಅಂತ ನಿಲ್ಸಿದ್ರು. ಅಂದರೆ ಅಸ್ಸಾಮಲ್ಲಿ ಟೀ ಫೇಮಸ್ ಅಲ್ವಾ. ಸೊ ಒಂದಿವೆ ಬರ್ತಾ ಹಾಗೆ ಕಾಫಿ ಅಥವಾ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಇಲ್ಲಿ ನೋಡಿ, ನಮ್ಮನೆ ಚಿಕ್ಕ ಯಜಮಾನ ಬಿಸ್ಕೆಟ್ ಬೇಕಂತೆ. ಅವರಮ್ಮ ಬಿಸ್ಕೆಟ್ ಕೊಡಲ್ಲ. ಮ್ಯಾಗಿ ಬೇಕಂತೆ, ಮ್ಯಾಗಿನ ಅವರಮ್ಮ ಕೊಡಲ್ಲ.
ಆದರೆ ಇವಾಗ ಆಪ್ಷನ್ ಇಲ್ಲ ನೋಡಿ, ಅವರಮ್ಮ ಹೇಳ್ತಾರೆ. ಯಾಕಮ್ಮ? ಸೊ ಅದಕ್ಕೇನು ಹಾಂ, ಸದ್ಯಕ್ಕೆ ಏನೋ ಮ್ಯಾಗಿ ಅಲ್ಲ, ಮ್ಯಾಗಿ ಸಣ್ಣ ಇಷ್ಟು ಮ್ಯಾಗಿ ನೋಡಿ ಹಿಂಗಿದೆ. ಇದು ಆಸಾಮ್ ಔಟ್ಸ್ಕರ್ಟ್. ಕಾಫಿ ಬಂತು, ಕೇಳೋಣ ಬನ್ನಿ ಕಾಫಿ ರಿವ್ಯೂ ಹೇಗಿದೆ ಅಂತ, ಕಾಫಿ ಟೇಸ್ಟ್ ಹೇಗಿದೆ ಅಂತ. ಹೆಂಗೈತಮ್ಮ ಕಾಫಿ? ಆ್ಯಕ್ಚುಲಿ ಕಾಫಿ ಎಲ್ಲ ಬಂದು ನಾವು ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲರೂ ಟ್ರೈ ಮಾಡಿದ್ರೆ ಹಿಂಗೆ ಇರುತ್ತೆ. ನಮ್ಮ ಕಡೆ ಕಾಫಿನೇ ಚಂದ. ಕಾಫಿ ಚೆನ್ನಾಗಿರೋ ಫ್ರೆಂಡ್ಸ್ ಇಲ್ಲಿ ಗೋವಾಟಿಯಲ್ಲಿ, ನಾಟ್ ನೈಸ್. ನಮ್ಮ ಬಾವ ಹೇಳ್ತಾರೆ ಹೆಂಗೈತೆ ಅಂತ, ಕುಡಿದ್ಬಿಟ್ಟು ನೋಡೋಣ. ಹೆಂಗೈತೆ ಬಾವ? ಅದು ನೋಡೋಷ್ಟಲ್ಲೇ ಹೇಳ್ಬಿಡ್ತಾರೆ ನಮ್ಮ ಬಾವ ಅದು ಹೆಂಗೈತೆ ಅಂತ. ಹೆಂಗೈತೆ ಬಾವ? ಅದೇ ನಾವು ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ವಿ, ಅವ್ರು ಹಾಲಲ್ಲೇ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಬಟ್ ನೋಡಿ ಹಾಲು ಹೊಡ್ಕೊಂಡಿದೆ, ನೋಡ್ಬೋದು ಮೇಲೆ. ಅಲ್ಲಿ ಕಾಫಿ ಅಂತೂ ಚೆನ್ನಾಗಿರಲಿಲ್ಲ. ಸೊ ಮತ್ತೆ ಟೀ ಆರ್ಡರ್ ಮಾಡಿಕೊಂಡು ಸ್ವಲ್ಪ ಟೀ ಕುಡಿದು ಅಲ್ಲಿಂದ ಸೈಟ್ ಸೀಯಿಂಗ್ ಅಂತ ಹೊರಟ್ವಿ, ಶಿಲಾಂಗ್ ಕಡೆ ಹೊರಟ್ವಿ. ಬಟ್ ಇಲ್ಲಿ ನಾರ್ಮಲ್ ರೋಡ್ಸಲ್ಲೂ ಸಹ ಸ್ಪೀಡ್ ಲಿಮಿಟ್ ಇರುತ್ತೆ. ಸೊ ಅವರು 60, 70, 80 ಮೇಲೆ ಹೋಗಲ್ಲ. ಸೊ ಅದರಿಂದ ಟ್ರಾವೆಲಿಂಗ್ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಪ್ಲೇಸಸ್ಗೆ ರೀಚ್ ಆಗೋದು. ಅಂದರೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ರೀಚ್ ಆಗೋಕ್ಕಾಗೋದಿಲ್ಲ. ಸೊ ಅದರಿಂದ ಏನು ನಾವು ಒನ್ ಡೇ ಆರ್ 2 ಡೇ ಎಕ್ಸ್ಟ್ರಾ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು, ನಾವು ಪ್ಲೇಸಸ್ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಸೊ ಟುವರ್ಡ್ಸ್ ಶಿಲಾಂಗ್. ರೋಡ್ಸ್ ಎಲ್ಲ ಚೆನ್ನಾಗಿದೆ, ಹೈವೇ ಎಲ್ಲ ಇಲ್ಲಿ ಚೆನ್ನಾಗಿದೆ. ಸೊ ಬಟ್ ಆದರೂ ಸ್ಪೀಡ್ ಲಿಮಿಟ್ ಇರುತ್ತೆ, ಬೇಗ ಹೋಗೋಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಹೈವೇಲಿ ಹೋಗ್ಬೇಕಾಗಿರುತ್ತೆ 80 ಮಾತ್ರ. 80 ಮೇಲೆ ಹೋದರೆ ಫೈನ್ ಹಾಕ್ತಾರಂತೆ. ಸೊ ಅವ್ರು 80 ಮೇಲೆ ಹೋಗಲ್ಲ, ನಾವು ಬೇಗ ರೀಚ್ ಆಗೋಕ್ಕಾಗಲ್ಲ. ನೋಡೋಣ. ಬಟ್ ಏನಂತ ಹೇಳಿದ್ರೆ, ಅಂದರೆ ಗೋವಾಟಿ ಬಿಟ್ಟು ಹೊರಗಡೆ ಹೋಗ್ತಾ ಸ್ವಲ್ಪ ಕ್ಲೈಮೇಟ್ ಚಿಲ್ ಅಂತ ಅನ್ನಿಸ್ತಿತ್ತು. ನಾವು ನಾರ್ಮಲಿ ಹೀಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ಸ್ವಲ್ಪ ಚಿಲ್ ಅಂತ ಅನ್ನಿಸ್ತಿತ್ತು. ಬಟ್ ನೋಡೋಣ ಮುಂದಕ್ಕೆ ಹೇಗಿರುತ್ತೆ ಏನು ಇದೆ. ನಾರ್ಮಲಾಗಿ ಇಷ್ಟೇ ಮೇಂಟೈನ್ ಆಗುತ್ತಾ, ಅಂದರೆ ಇಷ್ಟೇ ಚಳಿ ಇರುತ್ತಾ, ಚಿಲ್ನೆಸ್ ಇರುತ್ತಾ, ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಗೊತ್ತಿಲ್ಲ, ನೋಡಬೇಕು ಮುಂದೆ. ಬಟ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ವಿಂಟರ್ ವೇರು ತೊಗೊಬಂದಿದ್ದೀವಿ, ನಾರ್ಮಲ್ ಡ್ರೆಸ್ಸಸ್ಸು ತೊಗೊಬಂದಿದ್ದೀವಿ. ನೋಡಬೇಕು ಕಂಫರ್ಟ್ ವೇರ್. ಬಟ್ ನಿಜವಾಗ್ಲೂ ಸ್ವಲ್ಪ ಚಿಲ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಇದು ನಾರ್ಮಲಿ ಬೆಂಗಳೂರಲ್ಲೂ ಇದೇ ಕ್ಲೈಮೇಟ್ ಇರುತ್ತೆ. ಸೊ ಸ್ವಲ್ಪ ಚೇಂಜ್ ಬೇಕು ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ಏನು ಅಂತ. ಅದು ಫಸ್ಟ್ ಟೈಮ್ ನಾನು ನಾರ್ತ್ ಈಸ್ಟ್ ಕಡೆ ಬಂದಿರೋದು, ಅಂದರೆ ಲೈಕ್ ಗೋವಾಟಿ, ಗುರ್ಗಾಮ್, ಡೆಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ದೀನಿ. ಸೊ ಅಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಚಿಲ್ನೆಸ್ ಕಡಿಮೆನೇ ಇದೆ, ಅಷ್ಟೇನಿಲ್ಲ. ನೋಡೋಣ ಶಿಲಾಂಗಲ್ಲಿ ಹೇಗಿರುತ್ತೆ ಏನು ಅಂತ. ಸೊ ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ನಾವು ಡ್ರೈವರ್ಗೆ ಹೇಳ್ತಿದ್ವಿ, ಸರ್ ಎಲ್ಲಾದರೂ ಊಟಕ್ಕೆ ನಿಲ್ಲಿಸಿ ಅಂತ. ಮುಂದೆ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ 1 hour ಕರ್ಕೊಂಡು ಹೋದರು ಫ್ರೆಂಡ್ಸ್. ನಿಜವಾಗ್ಲೂ ಹೊರಗಡೆ ನಮ್ಮ ಊಟಕ್ಕಾಗಲಿ, ಕಾಫಿ ಟೀ ಏನಕ್ಕೆ ಆಗಲಿ, ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್. ಎಲ್ಲಿ ನಿಲ್ಲಿಸಿದ್ರು ನಮ್ಗೆ ಊಟ ಚೆನ್ನಾಗಿ ಸಿಗುತ್ತೆ, ಕಾಫಿ ಟೀ ಸಿಗುತ್ತೆ. ಇಲ್ಲಿ ನಿಜವಾಗ್ಲೂ ನೋಡ್ಬೋದು ನೀವೇ, ಒಂದು ಹೋಟೆಲ್ಸ್ ಇಲ್ಲ, ಏನೂ ಇಲ್ಲ. ಬಟ್ ಅಂದರೆ ಇದು ಲೈಕ್ ಹೆಂಗಂದ್ರೆ ನಮ್ಮ ಕಡೆ ಮಂಗಳೂರು, ಚಿಕ್ಕಮಂಗ್ಳೂರು, ಮಂಗಳೂರು, ಸಕಲೇಶ್ಪುರ ಆ ಥರ ಔಟ್ಸ್ಕರ್ಟ್ ಅಂದರೆ ಹೋಗ್ಬೇಕಾದ್ರೆ ಏನೂ ಸಿಗೋದಿಲ್ಲ. ಸೊ ಬಟ್ ಸರೌಂಡಿಂಗ್ಸ್ ಎಲ್ಲ, ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ನೇಚರ್ ಸೈಟ್ ಸೀಯಿಂಗ್, ಆ್ಯಕ್ಚುಲಿ ನೇಚರ್ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಎಸ್. ಬಟ್ ಟ್ರಾವೆಲಿಂಗ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ರೆಸ್ಟ್ ಮಾಡಬೇಕು ಅಥವಾ ಏನೋ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಇಟ್ಕೋಬಾರ್ದು. ನಾವು ಗೊತ್ತಿಲ್ಲದೆ ಟ್ರಾವೆಲಿಂಗ್ ಇಷ್ಟೊಂದು ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಏರ್ಪೋರ್ಟ್ಗೂ ಮತ್ತು ನಾವು ಸ್ಟೇ ಹಾಗೂ ಹೋಟೆಲ್ಗೂ ತುಂಬ ಲಾಂಗ್ ಡಿಸ್ಟೆನ್ಸ್ ಇತ್ತು. ಬಟ್ ಸೈಟ್ ಸೀಯಿಂಗ್ ಚೆನ್ನಾಗಿತ್ತು. ಸೊ ಅದರಿಂದ ನಾವು ಓಕೆ ಅಂತ ಹೇಳಿ ಹೊರಟ್ವಿ.
ಆ್ಯಕ್ಚುಲಿ ಇಲ್ಲಿ ಬ್ಯಾಂಬೂ ಜಾಸ್ತಿ ಇದೆ ಆ್ಯಂಡ್ ಅಡಿಕೆ ಮರನೂ ಇದೆ ಇಲ್ಲಿ. ನನಗೆ ಗೊತ್ತಿರಲಿಲ್ಲ ಇದು ನಾರ್ಮಲಿ ಹೆಂಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ನನಗೇನು ಲೈಕ್ ಏನು ಈಸ್ಟ್ ನಾರ್ತ್ ಕಡೆ ಬಂದಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ನಮ್ಮ ಕಡೆನೂ ಅಡಿಕೆ ಮರ ಇರುತ್ತೆ, ಲೈಕ್ ಬ್ಯಾಂಬೂ ಸೇಮ್. ಇವಾಗ ನನಗೆ ಚಿಕ್ಕಮಂಗ್ಳೂರು ಫೀಲ್ ಕೊಡ್ತಿದೆ ಇಲ್ಲಿ. ಸೊ ಸೈಡ್ ಸೀಯಿಂಗ್ಸ್ ಎಲ್ಲ ನೋಡ್ತಿದ್ರೆ ಲೈಕ್ ಬ್ಯಾಂಬೂ ಆ್ಯಂಡ್ ಅಡಿಕೆ ಮರ, ತೆಂಗಿನ ಮರ ಎಲ್ಲನೂ ಇದೆ ನಾರ್ಮಲಾಗಿ. ಬಟ್ ಚೆನ್ನಾಗಿದೆ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಅಡಿಕೆನೇ ಜಾಸ್ತಿ ಬೆಳೆಯೋದು ಅಂತ, ಮತ್ತು ಟೀ ತುಂಬ ಬೆಳೀತಾರಂತೆ. ಸೊ ಚೆನ್ನಾಗಿದೆ. ನೋಡೋಣ, ಇನ್ನು ಇದೆ ಅಲ್ಲ, ಇನ್ನು 3-4 ಡೇಸ್ ಇದೆ. ಸೊ ವಿಲ್ ಎಕ್ಸ್ಪ್ಲೋರ್ ಮೋರ್ ಅಂತ ಹೊರಟ್ವಿ. ಸೊ ನೋಡ್ಬೋದು. ನಮ್ಗೆ ಹೊಟ್ಟೆ ಹಸಿತೆ, ಊಟಕ್ಕೆ ನಿಲ್ಲಿಸಿ ಅಂತ ಹೇಳಿದ್ವಿ. ಸೊ ಡ್ರೈವರ್ ಇಲ್ಲಿ ಊಟ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ, ಅಂದರೆ ಬಂದರೆ ನಾನಿಲ್ಲೇ ಲಂಚ್ಗೆ ಸ್ಟಾಪ್ ಮಾಡೋದು ಅಂತ ಹೇಳಿ ಕರ್ಕೊಂಡು ಬಂದರು. ಜೀವ ರೆಸ್ಟೋರೆಂಟ್ ಅಂತ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ನಮಗೆ. ಈ ಕಡೆ ಫುಡ್ಡು ತುಂಬ ಚೆನ್ನಾಗಿದೆ. ಇದು ಹೂಕೋಸ್ ಅಲ್ಲ, ಅದು ಸುಮ್ಮನೆ ಇರ್ತೀಯಾ, ಇಟ್ಸ್ ಅ ಶೋ ಪ್ಲಾಂಟ್. ಎಲೆಕೋಸ್ ಅಲ್ಲ ನೋಡಿ, ಎಲೆಕೋಸ್ ಅಂತ, ಅದು ಶೋ ಫ್ಲವರ್ ನೋಡ್ಬಿಟ್ಟು ಎಲೆಕೋಸ್ ಅಂತಾರೆ ನೋಡಿ. ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹೊಟ್ಟೆ ಹಸಿತಿದೆ ಫ್ರೆಂಡ್ಸ್. ಟೈಮ್ ಬಂದು 3:30. ತುಂಬ ಹೊಟ್ಟೆ ಹಸಿತಿದೆ ನನಗೆ. ನೋಡಿ ಬನ್ನಿ ತಿನ್ನೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಸೊ ವೆಜ್. ನಾವು ಬಂದಾಗ ಫುಲ್ ಹ್ಯುಮಿಡಿಟಿ ಇತ್ತು ಫ್ರೆಂಡ್ಸ್. ಈಗ ನೋಡಿದ್ರೆ ಫುಲ್ ಚಳಿ ಆಗ್ತಿದೆ. ಚೆನ್ನಾಗಿದೆ ಕ್ಲೈಮೇಟು ಆ್ಯಂಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನೀವು ಅಕಸ್ಮಾತ್ ಏನಾದರೂ ಈ ಕಡೆ ಬಂದರೆ, ಗುವಾಹಟಿ ಬಂದರೆ, ಸೊ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿ. ನಾನು ಹಾಕ್ತೀನಿ ನೋಡಿ. ಸೊ ಇದೇ ರೆಸ್ಟೋರೆಂಟು. ಫುಡ್ ತುಂಬ ಚೆನ್ನಾಗಿತ್ತು. ಸೊ ಇಟ್ಸ್ ಪ್ಯೂರ್ ವೆಜಿಟೇರಿಯನ್. ಎಸ್. ಸೊ ಈಗ ಆಯಿತು ನಮ್ಮದು ಲಂಚ್ ಮುಗಿಸ್ಕೊಂಡು ಹೊರಟ್ವಿ. ಸೈಡ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ. ಬಟ್ ಕ್ಲೈಮೇಟ್ ಮಾತ್ರ ತುಂಬ ಚಿಲ್ಲಾಗಿದೆ ಈಗ. ನೋಡಿ ಡ್ರೈವರು ಸ್ವೆಟರ್ ಹಾಕ್ಬಿಟ್ಟ. ನಮ್ಮ ಅಕ್ಕನೂ ಜಾಕೆಟ್ ಏರ್ಸ್ಕೊಂಡವ್ರೆ. ನಮ್ಮ ಬಾವ ಜಾಕೆಟ್ ತೆಗ್ದೇ ಇರೋರು ಜಾಕೆಟ್ ಹಾಕೊಂಡವ್ರೆ ಆ್ಯಕ್ಚುಲಿ. ಏನಂತೀರ ಬಾವ ಕ್ಲೈಮೇಟ್ ಬಗ್ಗೆ? Before there is a crocodile festival. What? Before there is a crocodile festival. ಆಫ್ಟರ್ ಅಂತ ಕೇಳಿದೀನಿ, ಯಾವ್ದೋ ಬಿಫೋರ್ ಗೊತ್ತಿಲ್ಲ. ಹಲೋ, ಆಫ್ಟರ್ ಯಾವ್ದು ಬರಲ್ಲ, ಮುಂದೊಂದು ಮುಸಳ್ಳ ಬಂಡಗ. ಓಕೆ. MBBS ಯಾವ್ದು ಚಿರಂಜೀವಿ ಹೇಳಿ, ಏನು ಹೇಳಿದ? ಮುಂದೊಂದೇ ಮುಸಳ್ಳ ಪಂಡಗ. ನಮ್ಮ ಬಾವನು ಡ್ರೈವರ್ ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದವ್ರೆ. ಎಲ್ಲಿ ನೋಡಿ ಇಲ್ಲಿ ನೋಡಿ ಸೋಂಪುಡಿ ಕಳ್ರು ನಾವೆಲ್ಲ. ಸ್ಪೆಷಲ್ ಆಗೈತೆ ನೋಡಿ. ಆಕ್ಚುಲಿ ಕಲರ್ ನೋಡಿ ಚೆನ್ನಾಗಿದೆ. ಆಕ್ಚುಲಿ आपको ढूंढ रहा था कैब गाड़ी पे आप नहीं था. ನೀವು ತಗೊಳ್ಳಿ ಸ್ವಲ್ಪ. मैं अंदर देखा ತಗೊಳ್ಳಿ. आपको यहाँ ವಾ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಕೋಲ್ಡ್ ಇದೆ ಅಮ್ಮ. ಆ್ಯಕ್ಚುಲಿ ನಾವು ಬಂದಾಗ ತುಂಬ ಬಿಸಿಲಿತ್ತು. ಸೊ ಕ್ಲೈಮೇಟ್ ಹೀಗೆ ಇರುತ್ತೆ ಅಂದ್ಕೊಂಡ್ವಿ, ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಂತ. ಬಟ್ ಈವ್ನಿಂಗ್ ಆಗ್ತಾ ಚಳಿ ಜಾಸ್ತಿ ಆಗ್ತಿದೆ. ಇದ್ರ ಮೂಲ ಬಂದು ಬ್ರಹ್ಮಪುತ್ರ. ಈ ರಿವರ್ ಹೆಸರೇನು? ಬೋನಾಪುಲಿ. ವಾ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಬರೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಬೋಟಿಂಗ್ ಹೋಗೋಕ್ಕಾಗಲಿಲ್ಲ. 4 o'clock ಲಾಸ್ಟ್ ಅಂತೆ ಬೋಟಿಂಗ್. ಸೊ ನಾಳೆ ಬೆಳಗ್ಗೆ ಟ್ರೈ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಕಡೆ ಹೊರಟ್ವಿ.
ಆ್ಯಕ್ಚುಲಿ 5 ಗಂಟೆಗೆ ಇಷ್ಟೊಂದು ಕತ್ಲಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಪ್ಪ. ಇಲ್ಲೆಲ್ಲ ನೋಡಿ ಇನ್ನು 5 o'clock ಆವಾಗಲೇ ಫುಲ್ ಕತ್ಲಾಗ್ಬಿಟ್ಟಿದೆ. ಬಟ್ ತುಂಬ ಚಿಲ್ನೆಸ್ ಇದೆ, ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಅಲ್ಲಿಂದ ಹಾಗೆ ಶಿಲಾಂಗ್ ರೀಚ್ ಆದ್ವಿ. ಇದು ಶಿಲಾಂಗ್ ಲೋಕಲ್ ಮಾರ್ಕೆಟು. ಸೊ ಇನ್ನೂ ಟೈಮ್ ಇತ್ತು ಹೋಟೆಲ್ ರೀಚ್ ಆಗೋದಕ್ಕೆ. ಸೊ ಅದರಿಂದ ಡ್ರೈವರು ಈ ಶಿಲಾಂಗ್ ಲೋಕಲ್ ಮಾರ್ಕೆಟ್ ಇದೆ, ಸೊ ಹೋಗಿ ಬರೋದ್ರೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಇನ್ನು ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಹಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಮಾರ್ಕೆಟ್ ನಮ್ಮ ಕಡೆ ಹೇಗೆ ಚಿಕ್ಕಪೇಟೆಲ್ಲ ಕಮರ್ಷಿಯಲ್ ರೇಟ್ ಅದೇ ಥರ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ. ಚೆನ್ನಾಗಿದೆ. ಬಟ್ ಇಲ್ಲಿ ಇನ್ನೂ ಚಳಿ. ಅಲ್ಲಿ ಏನೂ ಶಿಲಾಂಗ್ ಎಂಟ್ರಿ ಆಗ್ಬೇಕಾದ್ರೆ ಎಷ್ಟಿತ್ತು ಚಳಿ, ಅದು ಡಬಲ್ ಇದೆ ಇಲ್ಲಿ. ಆ್ಯಕ್ಚುಲಿ 9 degrees ಇತ್ತು ಚಳಿ ನಾವಿಲ್ಲಿ ರೀಚ್ ಆದಾಗ. ತುಂಬ ಚಳಿ, ಬಟ್ ತುಂಬ ಚೆನ್ನಾಗಿದೆ ಪ್ಲೇಸು ಶಿಲಾಂಗು. ಇಟ್ಸ್ ಬ್ಯೂಟಿಫುಲ್. ಅಂದರೆ ಇವತ್ತು ಫಸ್ಟ್ ಡೇ, ಸೊ ಫಸ್ಟ್ ಡೇನೇ ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನೋಡಬೇಕು, ಇನ್ನು ತುಂಬ ಇದೆ ನೋಡೋದು. ಶಿಲಾಂಗ್, ಎಸ್, ಇಟ್ಸ್ ಎ ಲೋಕಲ್ ಮಾರ್ಕೆಟ್. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋಣ ಅಂತ ರಿಟರ್ನ್ ಬರ್ತಾ ಫುಡ್ ಸ್ಟ್ರೀಟ್ ಕಡೆಯಿಂದ ಬಂದ್ವಿ. ನೋಡ್ಬೋದು ಈ ಕಡೆ ಫುಡ್ ಸ್ಟ್ರೀಟ್ ಹೇಗಿದೆ ಅಂತ. ನೂಡಲ್ಸ್ ಎಲ್ಲ ಹಾಗಾಗಿ ಮಾಡಿ ಹಾಗೆ ಮೇಲೇ ಇಟ್ಟಿರ್ತಾರೆ ಫ್ರೆಂಡ್ಸ್. ನೋಡ್ಬೋದು ಪಾನಿಪುರಿ, ನೂಡಲ್ಸ್ ಎಲ್ಲ. ಸೊ ಹೋಟೆಲ್ ರೀಚ್ ಆದ್ವಿ. ಅವಾ ಎಷ್ಟು ಚಳಿಗಿದೆ ಗೊತ್ತಾ ಸ್ವಾಮಿ ದೇವ್ರೆ. ಎಷ್ಟು ಡಿಗ್ರೀಸ್ ಇದೆ ಬಾಬಾ? 9 degrees ಇದೆ. ಹೋಗ್ತಾ 8, 7, 6. ಸೊ ಅರ್ಲಿ ಮಾರ್ನಿಂಗ್ 1 ಇರ್ಬೋದು, 0 ಇರ್ಬೋದು. ಚಳಿ ಜಾಸ್ತಿ ಇತ್ತು. ಸೊ ಚೆಕ್ಕಿನ್ ಆಗೋಣ ಅಂತ ಹೇಳಿ ಹೊರಟ್ವಿ. ಚೆಕ್ಕಿನ್ ಆಗ್ತಿದ್ರು. ಸೊ ಚೆಕ್ಕಿನ್ ಆಗಿ ನಮ್ಮ ರೂಮ್ ಕಡೆ ಹೊರಟ್ವಿ. ನಾವು ಸ್ಟೇ ಆಗಿರೋ ರೂಮ್ ನೋಡ್ಬೋದು. ಚೆನ್ನಾಗಿದೆ, ಬಟ್ ಹೀಟ್ರ್ ಇದೆಯಲ್ಲ ಫಸ್ಟ್ ಚೆಕ್ ಮಾಡಬೇಕು. ಇಷ್ಟು ಚಳಿಯಲ್ಲಿ ವಿತೌಟ್ ಹೀಟ್ರ್ ಮಲ್ಗೋಕ್ಕಾಗಲ್ಲ. ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೆ ನಾನಂತೂ. ಸೊ ಎಸ್, ಹೀಟರ್ ಇದೆ. ಇಲ್ಲೆಲ್ಲ ರೂಮಲ್ಲಿ ಫ್ಯಾನು ಇಲ್ಲ, ಎ ಸಿನೂ ಇಲ್ಲ. ನಾವು ಕೇಳಿದ್ವಿ ಎ ಸಿ ಫ್ಯಾನ್ ಏನಾದ್ರು ಇದೆಯಾ ಅಂತ. ಇಲ್ಲ, ಇದು ನ್ಯಾಚುರಲ್ ಎ ಸಿ ದೇವ್ರು ಕೊಟ್ಟಿದ್ದಾನೆ. ಸೊ 365 days ಇದಿಷ್ಟೇ ಕೋಲ್ಡ್ ಇರುತ್ತಂತೆ ಫ್ರೆಂಡ್ಸ್ ಇಲ್ಲೆಲ್ಲ. ಇದು ನಮ್ಮ ರೂಮ್ನ ಬಾಲ್ಕನಿ. ನೋಡು, ನಾನು ಆ್ಯಕ್ಚುಲಿ ವ್ಯೂ ಚೆನ್ನಾಗಿ ಮಾರ್ನಿಂಗ್ ನೋಡಬೇಕು ವ್ಯೂ ಹೇಗಿರುತ್ತೆ ಅಂತ. ಈಗ ನೈಟು ನೋಡಿ ಹೀಗಿದೆ ನಮ್ಮ ಬಾಲ್ಕನಿ ವ್ಯೂ. ಸೊ ಎಸ್, ಬಾಲ್ಕನಿ ವ್ಯೂ ನೋಡಿಕೊಂಡು ಹಾಗೆ ರೂಮ್ ಕಡೆ ಬಂದ್ವಿ. ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ. ಆ್ಯಕ್ಚುಲಿ ನಾವು ರೀಚ್ ಆಗೋಷ್ಟು ಲೇಟ್ ಆಗಿತ್ತು. ಅಲ್ಲೇ ಮಾರ್ಕೆಟಲ್ಲೇ ಸ್ವಲ್ಪ ಲೇಟ್ ಆಗೋಯಿತು. ಸೊ ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ ಡಿನ್ನರ್ ರೆಡಿ ಇತ್ತು. ಅಂದರೆ ಸ್ಟಾರ್ಟರ್ಸ್ ಇತ್ತು. ಸೊ ಗೋಬಿ ಮಂಚೂರಿಯನ್, ಸೂಪ್, ಕಾರ್ನ್ ಸೂಪ್ ಎಲ್ಲ ರೆಡಿ ಇತ್ತು. ಸೊ ಎಸ್, ನಮ್ಮ ಅಕ್ಕ ನೋಡಿ ಕುತ್ಕೊಂಡು ಬಿಸಿ ಬಿಸಿ ಬೆಚ್ಚಗೆ ಸೂಪ್ ಕುಡಿತಾಯಿದ್ರು. ಆ್ಯಕ್ಚುಲಿ ಆ ಸೂಪ್ ಕುಡಿದ್ಮೇಲೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಹೀಟ್ ಆಯಿತು. ಸೊ ಹಾಗೆ ಡಿನ್ನರ್ ಲೈಕ್ ರೋಟಿ, ಸಮ್ ವೆಜ್ ಪಲ್ಯ, ವೆಜ್ ಕರಿ, ಸಮ್ ರಸಮ್, ಜೀರಾ ರೈಸ್, ವೆಜ್ ಕುರ್ಮಾ, ಗುಲಾಬ್ ಜಾಮೂನ್. ನಾನು ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಗೈಸ್, ನೆನ್ನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಎಂಡ್ ಮಾಡ್ತಿದ್ದೀನಿ. ನೆನ್ನೆ ಬಂದು ತಿಂದು ಮಲ್ಗೋಷ್ಟೆಲ್ಲ ಟಯರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಐಮ್ ಎಂಡಿಂಗ್ ಟುಡೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ತುಂಬ ಇಂಪಾರ್ಟೆಂಟು, ನಿಮ್ಗೆ ಹೇಳಲೇಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.